ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 40 ಸೀರೀಸನ್ನು ಬಹುಪದೋಕ್ತಿಗಳ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೇನೆ. ಮುಂದಿನ ಒಂದು ಭಾಗದಲ್ಲಿ ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು 4ನೇ ಪ್ರಕಾರದ ಸಮಸ್ಯೆಗಳನ್ನು ನೋಡೋಣ. ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇಲ್ಲಿ px = x² - 2x - 8 ಇದೆ. ಇದರ ಶೂನ್ಯತೆಗಳನ್ನು ನಾವು ಕಂಡುಹಿಡಬೇಕಾಗಿದೆ. ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ ಮೊದಲು ಇದನ್ನು ಇದಕ್ಕೆ ಹೋಲಿಸ್ಕೋಬೇಕು, 0 ಹೋಲಿಸ್ಬೇಕು. ಎಲ್ಲರೂ ಬರೀರಿ px = 0 ಬರೀಬೇಕು. ಸಪ್ಲ ಮಾಡಬೇಡ್ರಿ. ಅಲ್ಲಿ ನಿಮಗೆ ಯಾರಿಗೂ ಕಂಪಾಸ್ ಬಾಕ್ಸ್ ಓಪನ್ ಇಡಬೇಡ್ರಿ ಅಂತ ಹೇಳಿದ್ದೀನಿ. ನಾನು ಮೊನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಇನ್ನೂ ಅದನ್ನೇ ಮಾಡ್ತಾಯಿದ್ರಿ ನೋಡಿ. px = 0 ಅಂದಮೇಲೆ x² - 2x - 8 = ಎಷ್ಟು ಬರೀಬೇಕು? 0 ಬರೀಬೇಕು. ಬರಿತಾ ಇದೆಯಪ್ಪ? ಹಾಂ. ಇನ್ಮೇಲೆ ಇದರ ಅಪವರ್ತನಗಳನ್ನು ತಕ್ಕೋಬೇಕು. ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡಿ -8x² ಆಕತಿ. ನೀವು ಇದನ್ನು ವರ್ಗ ಸಮೀಕರಣದಲ್ಲಿ ಓದಿದ್ದೀರಿ. -8x² ಆಕತಿ. ಇದನ್ನು ವಿಭಜಿಸ್ಕೋಬೇಕು. ಇದಕ್ಕೆ ಅಪವರ್ತನಗಳನ್ನು ತಗೋಬೇಕು. 4 ಮತ್ತು 2, 4x ಮತ್ತು 2x ಬರ್ಕೊಳ್ಳೋಣ. ಆದ್ರೆ ನೋಡಿರಿ, ಇಲ್ಲಿ 4x 2x ಕೂಡಿಸಿದ್ರೆ 6x ಆಕತಿ. ನಮಗೆ -2x ಬರಬೇಕು. ಅಂದ್ರೆ 4x ಮೈನಸ್ ಚಿನ್ನ ಹಚ್ಕೊಡ್ರಿ. ದೊಡ್ಡ ಬೆಲೆ 4, 2 ಸಣ್ಣದಿದೆ. ಇದಕ್ಕೆ ದೊಡ್ಡದಕ್ಕೆ ಏನು ಮಾಡಬೇಕು? ಇಲ್ಲಿ ಚಿನ್ನ ಹಚ್ಕೋಬೇಕು. -4x ಆಯಿತು. ಆಮೇಲೆ ಪ್ಲಸ್ ಎಷ್ಟಿದು? 2x ಆಯಿತು. ಇವೆರಡನ್ನು ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರ್ತದೆ ನೋಡಿರಿ? -2x ಬರ್ತದೆ. ಗುಣಾಕಾರ ಮಾಡಿ ನೋಡಿರಿ. -× + -4 2 8 -8 x × x x² -8x² ಬರ್ತದೆ. ಈ ರೀತಿ ಈ ಮಧ್ಯಪದವನ್ನು ವಿಂಗಡಿಸ್ಕೋಬೇಕು. ಎಲ್ಲರೂ ಬರಿಬೇಕು ನನ್ನ ಜೊತೆ. x² ಬರೀರಿ. -2x ಬದಲಾಗಿ -4x ಬರೆಯೋಣ. ಆಮೇಲೆ ಏನು ಬರೆಯೋಣ? +2x ಬರೆಯೋಣ. -4x + 2x. ಆಮೇಲೆ -8 = ಎಷ್ಟು? 0. ಇನ್ನು ಗುಂಪು ಮಾಡಿ ಅಪವರ್ತಿಸು. ಮೊದಲನೇ ಗುಂಪಿನಾಗ ಅಂದ್ರೆ x² - 4xದಾಗ 2x - 8ದಾಗ ಏನು ಸಾಮಾನ್ಯ ಐತಿ ನೋಡ್ಬೇಕು. x² - 4x ಒಳಗೆ ಏನು ಸಾಮಾನ್ಯ ಐತಿ? x ಸಾಮಾನ್ಯ ಇದೆ. x ಸಾಮಾನ್ಯ ತೆಗೆದ್ರೆ ನಿಮ್ಗೆ ಉಳಿತದೆ ಎಷ್ಟು? x - 4 ಉಳಿತದೆ. ಮುಂದಿನ ಗುಂಪು 2x - 8ರಲ್ಲಿ ಏನನ್ನು ಸಾಮಾನ್ಯ ತೊಗೊಳ್ತೀರಿ? 2 ಸಾಮಾನ್ಯ ತೊಗೊಳ್ತೀರಿ. 2 ಸಾಮಾನ್ಯ ತೊಗೊಂಡ್ರೆ ಎಷ್ಟು ಉಳಿತು ನೋಡ್ರಿ? 2 × ಬ್ರಾಕೆಟ್ x - 4 ಅಲ್ಲ, 2 4 8 = ಎಷ್ಟು? 0 ಆಯಿತು. ಇಲ್ಲಿಯೂ x - 4 ಇದೆ, ಇಲ್ಲಿಯೂ ಕೂಡ x - 4 ಇದೆ. x - 4ಅನ್ನು ಸಾಮಾನ್ಯ ತೆಗೆಯೋಣ. x - 4ಅನ್ನು ಸಾಮಾನ್ಯ ತೆಗೆದುಬಿಟ್ರೆ x - 4 × ಬ್ರಾಕೆಟ್ ಎಷ್ಟು ಬಂತು? x ಪ್ಲಸ್ ಇನ್ನೊಂದು ಅಪವರ್ತನ ಏನಾಗತ್ತೆ ನಮ್ಗೆ? 0. x + 2 = 0. x - 4 ಒಂದು ಸಾಮಾನ್ಯ ತೆಗೆದ್ರೆ ಇನ್ನೊಂದು ಏನಾಗತ್ತೆ? x + 2 ಆಗುತ್ತೆ. ಈ ಪ್ರತಿಯೊಂದನ್ನು 0ಗೆ ಸಮೀಕರಿಸ್ಕೋತೀರಿ. ಆವಾಗ x - 4 = 0, x - 4 = 0, ಅಥವಾ ಏನು x + 2 = 0 ಆಯಿತು. ಅಂದರೆ x = 4 ಅಥವಾ x = ಎಷ್ಟು ಬಂತು? -2. ನಿಮ್ಮ ಬಹುಪದೋಕ್ತಿಗಳ ಅಧ್ಯಾಯದ ಮೇಲೆ ಈ ಏನು ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ಇದನ್ನು ಸೂಚಿಸ್ತೀವಿ. ಅದಕ್ಕೆ ಇವೆರಡು ಬೆಲೆ ಬಂದವಲ್ಲ, 4 - 2. ಒಂದು ಆಲ್ಫಾ ತಗೋರಿ. ಆಲ್ಫಾ = 4 ಮತ್ತು ಬೀಟಾ = ಎಷ್ಟಾಯಿತು? -2 ಆಯಿತು. ಹೌದಾ? ಈಗ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋಣ. ಆಲ್ಫಾ ಪ್ಲಸ್ ಬೀಟಾ ಮಾಡಿ 4 + -2. 4ಕ್ಕೆ -2 ಕೂಡಿಸಿದ್ರೆ 4 - 2 ಕೂಡಿಸಿದ್ರೆ ಎಷ್ಟಾಯಿತು? ಬರೀ 2 ಅಲ್ಲ, 4 ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ. ವಿರುದ್ಧ ಚಿನ್ನದವು ಕಳಿಬೇಕು. 4 2 ವ್ಯತ್ಯಾಸ 2. ದೊಡ್ಡ ಅಂಕಿ ಚಿಹ್ನೆ ಇಡಬೇಕು. 4ಕ್ಕೆ ಹಿಂದೆ ಏನೈತಿ? ಪ್ಲಸ್ ಐತಿ ಚಿಹ್ನೆ. ಆ ಚಿಹ್ನೆಯನ್ನು ಬರಿಬೇಕು. ಇನ್ನು ಆಲ್ಫಾ × ಬೀಟಾ ಶೂನ್ಯತೆಗಳ ಗುಣಲಬ್ಧ. 4ಕ್ಕೆ ಎಷ್ಟನ್ನು ಗುಣಿಸ್ಬೇಕು? 2 ಗುಣಿಸ್ಬೇಕು ನೆಗೆಟಿವ್ ಸೈನ್ದೊಂದಿಗೆ. 4 2 ಎಷ್ಟು? -8. ಹೌದಾ? ಇದು ಒಂದಾಯಿತು. ಏನೋ ನಾವು ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದು ಇದನ್ನೇನು ಮಾಡಬೇಕಾಗೈತಿ? ಸಂಬಂಧವನ್ನು ತಾಳೆ ನೋಡಬೇಕಾಗೈತಿ. ಈಗ ಸಹಗುಣಕಗಳ ಸಂಬಂಧ ಏನು? ಇದು ನೋಡಿ, ತಾಳೆ ನೋಡ್ಬೇಕಾಗೈತಿ ನಾವು. ಆಲ್ಫಾ ಪ್ಲಸ್ ಬೀಟಾ = ಏನಪ್ಪ ನಿಮ್ಮದು ರೂಲ? -b/a -b/a. ಇಲ್ಲೊಂದು ಸ್ವಲ್ಪ ಬಾಜುಕ್ಕೆ ABC ಬೆಲೆ ಬರ್ಕೊಳ್ಳೋಣ. a ಎಷ್ಟೈತಿ, b ಎಷ್ಟೈತಿ, c ಎಷ್ಟೈತಿ ನೋಡಿ ಬರ್ಕೊಂಡ್ಬಿಡೋಣ. ಸಮೀಕರಣ ಏನೈತೆ ನೋಡ್ರಿ? x² - 2x - 8 ಐತಿ. a 1, b -2, c ಎಷ್ಟು? -8. 1 - 2 -8. 1 -2 -8 ABC ಬೆಲೆಗಳು. ಆಲ್ಫಾ ಪ್ಲಸ್ ಬೀಟಾ -b/a ಮೈನಸ್ ಬ್ರಾಕೆಟ್ ಬಿದ ಬೆಲೆ ಎಷ್ಟು? -2. ಎದ ಬೆಲೆ ಎಷ್ಟು? 1.
ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು ನೋಡಿರಿ 2 ನೋಡಿರಿ ತಾಳೆ ಆದಿಲ್ಲ ನೋಡಿರಿ ಆಲ್ಫಾ ಪ್ಲಸ್ ಬೀಟಾ ನಿಜವಾಗಿಯೂ ಎಷ್ಟು ಬಂದಿದೆ 2 ಬಂದಿದೆ ಇಲ್ಲಿ ನಿಮ್ಮ ಸಂಬಂಧ ಸಗುಣದ ಸಂಬಂಧದ ಸೂತ್ರದ ಪ್ರಕಾರ ಹೋದ್ರಿ ಅವಾಗ ಎಷ್ಟು ಬಂತು 2 ಬಂತು ಇದೇ ತಾಳೆ ಮಾಡೋದಂದ್ರೆ ಇನ್ನೊಂದು ಏನು ಕಂಡುಹಿಡಿಬೇಕು ಆಲ್ಫಾ ಇಂಟು ಬೀಟಾ ಆಲ್ಫಾ ಇಂಟು ಬೀಟಾಕ್ಕೆ ಏನು ಸೂತ್ರದ C/A ಅಂತದ ಸಿದ ಬೆಲೆ ಎಷ್ಟು ಅಂತ ಇದೆ -8 ಇದೆ -8 ಹಾಕ್ರಿ ಆಮೇಲೆ /A ಅಂದರೆ ಎಷ್ಟು 1 ಅಂದರೆ ಎಷ್ಟಾಯ್ತು ನೋಡ್ರಿ -8 ಆಯ್ತು ಏನು ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಎಷ್ಟಾಯಿತು -8 ಆಯ್ತು ಅರ್ಥ ಆಯ್ತಲ್ಲ ಎಲ್ಲರಿಗೂ ಸೊ ಇಂಥದ್ದನ್ನೇ ಕೆಲಸ ಅಂದರೆ ಇವೇ ಲೆಕ್ಕಾಚಾರಗಳನ್ನ ಒಂದಿಷ್ಟು ಸಮಸ್ಯೆಯಲ್ಲಿ ಪುನರಾವರ್ತನೆ ಮಾಡ್ತೀವಿ ಮುಂದಿನ ಒಂದು ಸಮಸ್ಯೆಗೆ ಹೋಗೋಣ ನಿಮ್ಗೇನು ಡೌಟ್ಸ್ ಇದ್ದರೆ ಕೇಳಿರಿ ಕ್ಲಿಯರ್ ಆಗೈತಿ ಎಲ್ಲರಿಗೂ ಅರ್ಥ ಆಗೈತಲ್ಲ ಸರಿ ಇನ್ನು ಮುಂದಿನ ಸಮಸ್ಯೆಗೆ ಹೋಗೋಣ ನೋಡಿರಿ ಅಲ್ಲಲ್ಲೇ ಮಾತನಾಡ್ಕೋತ ಕೂಡೋದಾದ್ರೆ ನೀವು ದಯವಿಟ್ಟು ಎದ್ದು ಹೋಗ್ಬೋದು ಇಲ್ಲಿ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಮುಂದೆ ಹಾಂ ಮತ್ತು ಬರೋವ್ರನ್ನ ಹೋಗೋವ್ರನ್ನ ನೋಡ್ಕೊತ್ಕೊಂಡಂಗಿಲ್ಲ ಇಲ್ಲೇನು ಲೆಕ್ಕ ಐತಲ್ಲ ಈ ಕಡೆನೂ ಲಕ್ಷ್ಯ ಇರ್ಬೇಕು ನಿಮ್ಮದೆಲ್ಲ Px = ಏನೋ ಹೋಲಿಸ್ಕೋಬೇಕು ಮೊದಲ ಶೂನ್ಯತೆಗಳನ್ನ ಕಂಡುಹಿಡಿಬೇಕಂದ್ರೆ 0 ಹೋಲಿಸ್ಬೇಕು 0 ಬರೀರಿ ಎಲ್ಲರೂ Px = 0 ಬರೆದ್ರಿ ಇನ್ನು Px ಬೆಲೆ 6x² -7x ಮೈನಸ್ ಎಷ್ಟೈತಿ 3 ಅದ ಈಕ್ವಲ್ ಟು ಎಷ್ಟು 0 ಈಗ ಮೊದಲನೇ ಪದ ಕೊನೆ ಪದ ಗುಣಿಸಿದ್ರೆ 6 3 18 -18 ಆಮೇಲೆ x × x ಅಂದರೆ ಎಷ್ಟಾಯ್ತು x² ಆಯ್ತು ಇದಕ್ಕೆ 6 3 ತೊಗೋತಿರೋ ಅಥವಾ 9 2 ತೊಗೋತಿರೋ ಅದು ನಾವು ವಿಚಾರ ಮಾಡಬೇಕು 9x 2x ತೊಗೋಬೇಕು ಬರೀ 9x 2x ಬರ್ಕೊಂಡ್ರೆ ಆಗಂಗಿಲ್ಲ ಚಿಹ್ನೆ ಯಾವುದಕ್ಕೆ ಯಾವ್ದು ಹಚ್ಕೋಬೇಕು ಇಲ್ಲಿ ಮಧ್ಯಪದದ ಹಿಂದಿನ ಚಿಹ್ನೆ ನೋಡ್ಬೇಕು ಇದು ಮೈನಸ್ ಇತ್ತು ಮೈನಸ್ ಎದಕ್ಕೆ ಇಡಬೇಕು ದೊಡ್ಡದಕ್ಕೆ ಇಡಬೇಕು ಇದ್ರಾಗ 9 ದೊಡ್ಡದ 2 ದೊಡ್ಡದು 9 ದೊಡ್ಡದು ಅದಕ್ಕೆ ಇದು ಮೈನಸ್ ಇಡ್ರಿ ಇದಕ್ಕೆ ಏನು ಇಡ್ರಿ ಪ್ಲಸ್ ಇಡ್ರಿ ಇವೆರಡು ಕೂಡಿಸಿಬಿಟ್ರೆ ನಿಮಗೆ ಎಷ್ಟಾಗತ್ತೆ -7 ಸಾಕು ಗುಣಾಕಾರ ಮಾಡ್ರೆ 18 -18x² ಕದ ಟ್ಯಾಲಿ ಆಗತ್ತದ ಅಂತಕ್ಕಂಥದ್ದನ್ನು ಗಮನಿಸಿ ಈಗ 6x² ಹಂಗೆ ಇಟ್ಕೊಳ್ಳೋದು ಮಧ್ಯಪದ -7x ಐತಲ್ಲ ಅದನ್ನ ಹೆಂಗೆ ಬರೀಬೋದು -7x ಇಲ್ಲೇ ಹೊಡೆದು ಬಾಜುಕ್ಕೆ ಬರ್ಕೊಂಡಿದ್ದೀರಿ ನೋಡಿ -7x = ಎಷ್ಟೈತಿ -9x ಪ್ಲಸ್ ಎಷ್ಟು ಬರೀಬೇಕು 2x ಬರೀಬೇಕು -3 = ಏನಾಯ್ತು 0 ಆಯ್ತು ಈಗ 6x² -9x ಒಳಗೆ ಏನು ಸಾಮಾನ್ಯ ಐತಿ 3 ಸಾಮಾನ್ಯ ಐತಿ ಅಷ್ಟೇ ಅಲ್ಲದೆ x ಸಾಮಾನ್ಯ ಐತಿ ಇಲ್ಲಿ 3 ತಕ್ಕೊಂಡಿರಿ 6ರಾಗಿಂದ 3 ತೆಗೆದ್ರೆ 3 ಉಳಿತು ಅಂತ ತಿಳ್ಕೊಬೇಡ್ರಿ 3 2 ಗುಣಾಕಾರ ಐತೆ ಬ್ರಾಕೆಟ್ ಐತಲ್ಲ 3 2 6 ಹಿಂಗೆ ಲೆಕ್ಕ ಹಚ್ಕೊಳ್ರಿ x × x x² ಹಾಕೈತಿ 3 3 9 x ಹೊರಗೆ ತೆಗೆದಿರಿ ಬ್ರಾಕೆಟ್ ಕ್ಲೋಸ್ ಮಾಡಿ ನನ್ನ ಜೊತೆನ ಮಾಡ್ರೆ ನಿಮ್ಗೆ ಬರಲಿ ಬರದೇ ಇರಲಿ ಹಿಂದೆ ಯಾರು ಉಳಿಬೇಡ ನನ್ನ ಜೊತೆನೇ ಹೋಗ್ಬೇಕು ಅಂದ್ರೆ ನೀವು ಇದನ್ನು ಕರೆಕ್ಟ್ ಫಾಲೋ ಮಾಡ್ದಂಗೆ ಪ್ಲಸ್ ಇಲ್ಲಿ 2x - 3 ಐತಿ ಏನು ಸಾಮಾನ್ಯ ಇಲ್ಲ 1 ಇಟ್ಕೋರಿ 2x - 3 = ಎಷ್ಟಾಯಿತು 0 ಆಯಿತು ಇದು ಒಂದನೇ ಗುಂಪು 2x - 3 ಇದನ್ನು ಹೊರಗೆ ತೆಗಿರಿ ಪೂರ 2x - 3 ಇಂಟು ಬ್ರಾಕೆಟ್ ಎರಡನೇ ಪೋರ್ತನ 3x ಪ್ಲಸ್ ಎಷ್ಟು ಬರ್ತದ 1 = 0 ಆಯಿತು 2x - 3 = 0 ಅಥವಾ 3x + 1 = ಎಷ್ಟು 0 ಆಯಿತು ಬರದ್ರಾ 2x - 3 = 0 or 3x + 1 = 0 ಈಗ 2x = ಎಷ್ಟು ಬರೆಯೋಣ 3 ಅಥವಾ 3x = ಎಷ್ಟು ಬರೆಯೋಣ -1 ಅಂದ್ರೆ x = 3/2 x = -1/3 ನೋಡ್ರಿ x = ಆದ್ದರಿಂದ x = 3 2 x = 3 2 ಅಥವಾ x = ಇನ್ನೊಂದು ಬೆಲೆ -1 ಬಲಕ್ಕೈತಿ 3 1 ಸಗುಣಕ್ಕೈತಿ x ಕಿಂತ ಆ ಕಡೆ ಕಳಿಸ್ರಿ -1/3 ಆಗ್ತದ ನಿಮ್ಮ ಬಹುಪದೋಕ್ತಿಗಳ ಅಧ್ಯಾಯದ ಮೇಲೆ ಸಹಗುಣಕಗಳನ್ನು ಈ ಶೂನ್ಯತೆಗಳನ್ನು ಆಲ್ಫಾ ಮತ್ತು ಬೀಟಾ ಅಂತ ಗುರುತಿಸ್ಕೊಂಡಿದೆ ಅಂದರೆ ಆಲ್ಫಾ = ಎಷ್ಟಾಯಿತು 3/2 ಆಯಿತು ಮತ್ತು ಬೀಟಾ = ಎಷ್ಟಾಯಿತು -1/3 ಆಯಿತು ಈಗ ನಾವು ನಿಜವಾಗಿಯೂ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡ್ವಿ ಇನ್ನು ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡಿಯೋಣ ಆಮೇಲೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಕಂಡುಹಿಡಿಯೋಣ ಶೂನ್ಯತೆಗಳ ಮೊತ್ತ 3/2 ಪ್ಲಸ್ ಬ್ರಾಕೆಟ್ -1 ಡಿವೈಡೆಡ್ ಬೈ 3 -1/3 ಈ ಲಸ ತೊಗೋಬೇಕು 2 3 ಲಸ ಎಷ್ಟು ಬರ್ತದ 6 ಲಸ ಬರ್ತದ ಇದು ನೇರವಾಗಿ ಬರ್ಕೋತೀನಿ ನೋಡ್ರಿ ನಾನು 2 3 6 3 2 3 3 9 ಪ್ಲಸ್ ಇಂಟು ಮೈನಸ್ 2 1 2 9 -2 9ರಾಗ 2 ಹೋದರೆ ಎಷ್ಟು 7 7 6 ಅಂಶ ಬಂತು ಏನು ಶೂನ್ಯತೆಗಳ ಮೊತ್ತ 7 6 ಅಂಶ ಬಂತು ಇನ್ನು ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯೋಣ ನಿಜವಾಗಿಯೂ ಗುಣಲಬ್ಧ ಕಂಡುಹಿಡಿಯೋದು ಸಗುಣಗಳ ಸಂಬಂಧದ ಪ್ರಕಾರ ಅಲ್ಲಿಗೆ ಮೊದಲ 3/2 ಇಂಟು ಬ್ರಾಕೆಟ್ ಹಾಕ್ರಿ ಮೈನಸ್ ಇರೋದ್ರಿಂದ 1/3 3/2 ಇಂಟು
-1/3. ಈಗ 3 ನೇರವಾಗಿ ಹೊಡೆದು ಹಾಕ್ಬೋದು. ಉಳಿತದೆ ಏನು ನೋಡ್ರಿ, -1 ಅಂಶದಾಗ ಉಳಿತು, ಛೇದದೊಳಗೆ ಏನು ಉಳಿತು, 2 ಉಳಿತು. ಇಲ್ಲಿ ನಮ್ಗೆ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದು ಮುಗೀತು. ಆದ್ರೆ ತಾಳೆ ನೋಡೋದೈತಿ, ಸೂತ್ರದಿಂದ ತಾಳೆ ನೋಡೋದೈತಿ. ಯಾವುದು ಸಗುಣಗಳ ಸಂಬಂಧ ಏನು ಹೇಳ್ತದೆ ನಮಗೆ, ಇಲ್ಲಿ ಮೊದಲು ಅದಕ್ಕಿಂತ ಮೊದಲು ABC ಬೆಲೆ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, A ಅಂದರೆ ಎಷ್ಟು, 6, B ಅಂದರೆ ಎಷ್ಟು, Xನ ಸಗುಣಕ -7, C ಅಂದರೆ ಎಷ್ಟೈತೆ ನೋಡ್ರಿ, -3 ಅದ, -3 ಅದ. ABC ಬೆಲೆಗಳನ್ನ ಬರ್ಕೋಬೇಕು ಮೊದಲು. ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು, ಸೂತ್ರ ಇರೋದೇನಪ್ಪ ಅಂದ್ರೆ -B/A, -B/A ಶೂನ್ಯತೆಗಳ ಮೊತ್ತಕ್ಕೆ ಇರ್ತಕ್ಕಂಥ ಸೂತ್ರ. ಬರೀರಿ ಎಲ್ಲರೂ ಬರೆದ್ರಂತ ಭಾವಿಸ್ತೀನಿ ನಾನು. ಮೈನಸ್ ಚಿಹ್ನೆ ಹಿಂದಿಡ್ರಿ, ಬಿದ ಬೆಲೆ ಹಾಕ್ರಿ. ಬಿದ ಬೆಲೆ ಎಷ್ಟಿದೆ ನೋಡ್ರಿ, -7 ಇದೆ. ಎದ ಬೆಲೆ ಎಷ್ಟಿದೆ ನೋಡ್ರಿ, 6 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಷ್ಟು ಬಂತು ನೋಡ್ರಿ, ಈಗ 7/6 ಅಂಶ. ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಮ್ಯಾಲ್ ಕರ್ ನಡೆದಿರಿ, ಅದು 7/6 ಅಂಶ ಐತಿ. ಇಲ್ಲಿ ನೀವು ಸಗುಣಗಳ ಸಂಬಂಧದ ಸೂತ್ರ ಹಾಕಿ ಕಂಡು ಹಿಡಿದಿರಿ, ಅದು ಕೂಡ ಎಷ್ಟು ಬಂದಿದೆ, 7/6 ಅಂಶ ಬಂದಿದೆ. ಇವೆರಡು ಸೇಮ್ ಬಂದರೆ ತಾಳೆ ಆಗೈತಿ ಅಂದಂಗೆ, ಸಗುಣಗಳ ಸಂಬಂಧ ತಾಳೆ ಆಗಿದೆ ಅಂದ ಹಾಗೆ. ಇನ್ನು ಆಲ್ಫಾ ಇಂಟು ಬೀಟಾ ಇಕ್ವಲ್ ಸೂತ್ರ ಏನಂತಿ, C/A ನಿಮ್ಮ ಸೂತ್ರ. ಸ್ಥಿರಾಂಕ ಬಾಗ್ಲೆ x² ಸಗುಣಕ. ಸಿ ಬೆಲೆ ಎಷ್ಟಿದೆ, -3 ಇದೆ. ಎ ಬೆಲೆ ಎಷ್ಟಿದೆ ನೋಡ್ರಿ, 6 ಇದೆ. ಮೈನಸ್ ಇನ್ನು ಹಂಗೆ ಉಳಿತೈತಿ 1/2 ಅಂಶ. ಇಲ್ಲಿ ಕೂಡ 1/2 ಅಂಶ ಇದೆ. ಆಲ್ಫಾ ಬೀಟಾನು ಕೂಡ ಎಷ್ಟಿದೆ ನೋಡ್ರಿ, -1/2 ಇದೆ. ಸೊ ಇಷ್ಟಾದ್ರೆ ನಮಗೇನಾಯಿತು, ಇಲ್ಲಿ ಶೂನ್ಯತೆಗಳನ್ನು ಕಂಡು ಹಿಡಿದ್ವಿ ಮೊದಲನೇ ಹಂತದೊಳಗೆ. ಎರಡನೇ ಹಂತದೊಳಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡು ಹಿಡಿದ್ವಿ. ಮೂರನೇ ಹಂತದೊಳಗೆ ಶೂನ್ಯತೆಗಳ ಸಗುಣಕಗಳ ಸಂಬಂಧವನ್ನು ತಾಳೆ ನೋಡಿದ್ವಿ. ಇದೆಲ್ಲನೂ ಕೇಳಿದ್ರೆ ಅಂದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಸಮ್ಟೈಮ್ಸ್ 2 ಮಾರ್ಕ್ಸಿಗೆ ಬರ್ಬೋದು. 3 ಮಾರ್ಕ್ಸ್ ಪ್ರಶ್ನೆ ಇದು. ಇದು ಶೂನ್ಯತೆಗಳನ್ನು ಕಂಡು ಹಿಡಿದು 1 ಮಾರ್ಕ್ಸ. ಆಮೇಲೆ ಇದನ್ನು ಲೆಕ್ಕಾಚಾರ ಮಾಡೋದು 2 ಇದಕ್ಕೆ 1 ಮಾರ್ಕ್ಸ್. ಟೋಟಲ್ 3 ಅಂಕಕ್ಕೆ ಪ್ರಶ್ನೆ ಬರ್ತದೆ. ನಿಮ್ಗೆ ಶಾರ್ಟ್ಲಿ ಟೆಸ್ಟ್ ತೊಗೊಳತ್ತೇವಲ್ಲ, ಇದಕ್ಕೂ ಕೂಡ ಈ ಪ್ರಕಾರದ ಪ್ರಶ್ನೆ ಹಾಕಿರ್ತೈತಿ. ಸರಿಯಾಗಿ ಪ್ರಿಪೇರ್ ಮಾಡಿ. ಮುಂದಿನ ಪ್ರಶ್ನೆ ನೋಡಿ, Px = ಶೂನ್ಯತೆಗಳನ್ನು ಕಂಡು ಹಿಡಿಯೋದು ಮೊದಲ ಎಷ್ಟು ಕೋಲಿಸ್ಕೋಬೇಕು, 0 ಕೋಲಿಸ್ಬೇಕು. Px = 0 ಎಲ್ಲರೂ ಬರೆದ್ರಿ, ಹಿಂದೆ ಉಳಿಬೇಡ್ರಿ, ಯಾರು ಮುಂದೆ ಓಡಬೇಡ್ರಿ. ನಿಮಗೆ ಬರ್ತೈತಿ ಅಂತ ಮುಂದೆ ಓಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲೋ ತಪ್ಪಿರ್ತೀರಿ ಸೀಕ್ವೆನ್ಸ್. ಈಗ ಮೊದಲೇ ಹಂತ, ಈಗ ಆರಂಭಕ್ಕೆ ಮಾಡ್ತಿರ್ತಿರಲ್ಲ, ಒಂದು ಹಂತದ ಪ್ರಾಕ್ಟೀಸ್ ಆದ ನಂತರ ನೀವು ಮಾಡಲಿಕ್ಕೆ ನಡೀತದೆ. ಬಟ್ ಆರಂಭಕ್ಕೆ ಮಾಡುವಾಗ ಸರಿಯಾಗಿ ನಾನು ಏನು ಹೇಳ್ತೀನಲ್ಲ ಆ ಹಂತಗಳನ್ನು ಅನುಸರಿಸಿ ನನ್ನ ಜೊತೆನೇ ಸಾಗುವುದನ್ನು ರೂಢಿಸ್ಕೊಡು. ಅದು ವಿಶೇಷವಾಗಿ ವಿಡಿಯೋ ನೋಡುವಾಗ ನೀವು ಎಲ್ಲೋ ಮುಂದೆ ಹೋಗೋದಾಗಲಿ ಹಿಂದೆ ಉಳೋದಾಗಲಿ ಅಲ್ಲಿ ನಿಮ್ಗೆ ಯಾರೂ ಮ್ಯಾನ್ಯುವಲಿ ಹೇಳ್ತಕ್ಕಂಥವ್ರು ಇರೋದಿಲ್ಲ. ವಿಡಿಯೋ ಪಾಠವನ್ನು ಅಬ್ಸರ್ವೇಷನ್ ಮಾಡುವಾಗ ಇಲ್ಲಿ ನಾನು ವಿವರಣೆಯ ಹಂತದಲ್ಲಿಯೇ ನೀವು ಕೂಡ ಇರಬೇಕು, ಬಿಡಿಸ್ತಾ ಹೋಗಬೇಕು. ಸೊ Pxನ ಬೆಲೆ ಎಷ್ಟಿದೆ, x² ಇದೆ, ಪ್ಲಸ್ 7x ಪ್ಲಸ್ 10 ಬರೀರಿ ಎಲ್ಲರೂ. ಬರೆದ್ರಾ = 0. ಇಲ್ಲಿ ಮೊದಲನೇ ಕೆಲಸ ಏನು, ಮೊದಲನೇ ಪದವನ್ನು ಮತ್ತು ಕೊನೆ ಪದವನ್ನು ಗುಣಿಸ್ಕೋಬೇಕು. ಮೊದಲನೇ ಪದ x² ಐತಿ, ಕೊನೆ ಪದ ಎಷ್ಟಿದೆ, 10 ಇದೆ. ಬರಿಬೇಕಿಲ್ಲಿ 10 ಗುಂಡ್ಲೆ x² ಅಂದರೆ ಎಷ್ಟಾಯ್ತು, 10x². ಇನ್ನು 10x² ಅಪವರ್ತನ ತೊಗೋಬೇಕು. 10 ಒಂದಲೇ ತೊಗೋಬೇಕು, 5 ಎರಡಲೇ ತೊಗೋಬೇಕು ಅಂತ ನಾವು ವಿಚಾರ ಮಾಡಬೇಕು. 5 ಮತ್ತು 2 ಭಾಳ ಸರಳ ಇದೆ ನೋಡ್ರಿ. ಇದು 5x 2x ಬರ್ತೀವಿ. ನೀವು 2 ನಡು ಚಿಹ್ನೆ ಯಾವ್ದು ತೊಗೋಬೇಕು, ಪ್ಲಸ್ ತೊಗೋಬೇಕು. ಪ್ಲಸ್ ತೊಗೊಂಡ್ಬಿಟ್ರೆ ಎಷ್ಟಾಗತ್ತಿದೆ, 7x ಆಯ್ತು. 2 ಕೂಡಿಸಿದ್ರೆ 7x ಮಧ್ಯದ ಪದಕ್ಕೆ ಬಂತು. ಗುಣಾಕಾರ ಮಾಡಿದರೆ ಎಷ್ಟಾಕತಿ, 10x² ಆಕತಿ. ಗುಣಾಕಾರ ಮಾಡಿದರೆ ಎಷ್ಟಾಕತಿ, 10x² ಆಕತಿ. ಈಗ ನೋಡ್ರಿ, x² ಹಂಗೆ ಇರಲಿ. 7x ಅನ್ನು ವಿಭಜಿಸಿ ಬರೆದ್ರೆ, ಒಡೆದು ಬರೆದ್ರೆ 5x ಪ್ಲಸ್ ಎಷ್ಟು ಬರಿಬೇಕಂತ ತಿಳ್ಕೊಂಡ್ರಿ, 2x ಬರಿಬೇಕು ಅಂತ ತಿಳ್ಕೊಂಡ್ರಿ. 5x ಪ್ಲಸ್ 2x ತಮ್ಮ ಸ್ವಲ್ಪ ಓಪನ್ ಮಾಡೋದು ಪ್ಲಸ್ ಎಷ್ಟು 10 = ಎಷ್ಟು ಹೇಳ್ರಿ, 0 ಆಯ್ತು. ಇನ್ನು ಮೊದಲನೇ ಗುಂಪಿನೊಳಗೆ ಇನ್ನೊಂದು ಸ್ವಲ್ಪ ಆಯ್ತು, ಇನ್ನು ಹೋಗ್ತೈತೆ ಅದು ಇರಲಿ. ಹಾಂ, ಮೊದಲನೇ ಗುಂಪಿನೊಳಗೆ ಏನು ತೆಗೆದು, ಎಕ್ಸ್ ಸಾಮಾನ್ಯ ತೆಗೆದು. ಎಕ್ಸ್ ಅಷ್ಟೇ ಸಾಮಾನ್ಯ ಐತೆ ಮೊದಲನೇ ಗುಂಪಿನೊಳಗೆ, ಅಂದ್ರೆ ಮೊದಲನೇ 2 ಪದದೊಳಗೆ ಎಕ್ಸ್ ಸಾಮಾನ್ಯ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತಾ, ಎಕ್ಸ್ ತೆಗಿತಾರೆ ಹೊರಗೆ, ಉಳಿದ ಎಷ್ಟಿಲ್ಲಿ 5 ಉಳಿತು. 2x ಪ್ಲಸ್ 10 2 ತೆಗಿರಿ ಹೊರಗೆ. 2 ತೆಗೆದ್ರೆ ಏನು ಉಳಿತೈತಿ, x ಪ್ಲಸ್ 5, 10 ಅಲ್ಲ x ಪ್ಲಸ್ 5 ಉಳಿತು. ವರ್ಗ ಸಮೀಕರಣ ಮಾಡಿದ್ರೆ ಇವತ್ತನ್ನೆಲ್ಲ x ಪ್ಲಸ್ 5. ಈಗ ಇಲ್ಲೂ x ಪ್ಲಸ್ 5 ಐತಿ, ಇಲ್ಲೂ x ಪ್ಲಸ್ 5 ಐತಿ. ಈ ಅಪವರ್ತನ ಹೊರಗೆ ತಕ್ಕೋರಿ. x ಪ್ಲಸ್ 5 ಪೂರ್ತಿ ಹೊರಗೆ ತೆಗಿತೀನಿ. ಬರೆದ್ರ x ಪ್ಲಸ್ 5 ಪೂರ್ತಿ ಹೊರಗೆ ತಕ್ಕೋರಿ. ಉಳಿತದೆ ಏನು ಬ್ರ್ಯಾಕೆಟ್ ಒಳಗಡೆ, x ಪ್ಲಸ್ 2 ಉಳಿತೈತೆ. = ಎಷ್ಟಾಯ್ತು, 0 ಆಯ್ತು. ಈಗ x ಪ್ಲಸ್ 5 = 0 ಅಥವಾ x ಪ್ಲಸ್ 2 = ಎಷ್ಟಾಯ್ತು, 0 ಆಯ್ತು. ಅಂದ್ರೆ x = -5 ಅಥವಾ x ಎಷ್ಟಾಯ್ತು ನೋಡ್ರಿ, -2 ಆಯ್ತು. ಇಲ್ಲಿಗೆ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಕೆಲಸ ಮೊದಲೇ ಹಂತ ಮುಗೀತು. ಅಂದರೆ ಶೂನ್ಯತೆಗಳು ಏನದ ಅನ್ನಂಗೆ ಆಯ್ತು ನಿಮ್ಗೆ, -5 -2. ಆದ್ದರಿಂದ ಶೂನ್ಯತೆಗಳು ಆಲ್ಫಾ = -5 ಬರೀರಿ, ಬೀಟಾ = ಏನು ಬರೀತೀರಿ, -2 ಬರೀ. ಇವು ಶೂನ್ಯತೆಗಳು -5
-2 ಶೂನ್ಯತೆಗಳು. ಈಗ ನಿಜವಾಗಿಯೂ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಬರ್ತದೆ ನೋಡಿ, -5. ಇದನ್ನು ಕೂಡಿಸ್ಕೋಬೇಕು, ಎದಕ್ಕೆ ಕೂಡಿಸ್ಕೋಬೇಕು? -2ಕ್ಕೆ. 2 ಮೈನಸ್ ಇರೋದನ್ನು ಬ್ರಾಕೆಟ್ ಹಾಕ್ರಿ. -5 -2 ಚಿಹ್ನೆ ಒಂದೇ ಇದ್ದಾಗ ಆ ಪೂರ್ಣಾಂಕಗಳನ್ನು ಕೂಡಿಸ್ತೀವಿ. 5 2 ಕೂಡಿಸಿದ್ರೆ 7. ಸಾಮಾನ್ಯ ಚಿಹ್ನೆಯನ್ನು ಹಿಂದೆ ಬರಿಬೇಕು. ಸಾಮಾನ್ಯ ಚಿಹ್ನೆ ಯಾವುದೈತೆ ಅಲ್ಲಿ? ಮೈನಸ್. ಇಲ್ಲೂ ಮೈನಸ್ ಐತಿ, ಇಲ್ಲೂ ಮೈನಸ್ ಐತಿ. ಇದು ಸಾಮಾನ್ಯ ಚಿಹ್ನೆ. ಸಾಮಾನ್ಯ ಚಿಹ್ನೆಯನ್ನು ಹಿಂದೆ ಬರುತ್ತೆ. ಇನ್ನು ನಿಜವಾಗಿಯೂ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ -5 ಗುಂಡ್ಲೆ ಏನು ಮಾಡಬೇಕು? -2 ನೋಡ್ರಿ. ಮೈನಸ್ ಮೈನಸ್ ಪ್ಲಸ್ ಆಗ್ತೈತಿ. 5 2 ಎಷ್ಟು? 10. ಇದು ನಮಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ನಿಜವಾಗಿವೆ. ಇನ್ನು ತಾಳೆ ಮಾಡೋಣ ಸಗುಣಕಗಳ ಸಂಬಂಧದ ಪ್ರಕಾರ. ಅದಕ್ಕೆ ABC ಬೆಲೆಗಳನ್ನು ಮೊದಲ ಬರ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ABC ಬೆಲೆಗಳು ಏನು ಅನ್ನೋದು ನಿಮ್ಗೆ ಸಮೀಕರಣದೊಳಗೆ ಸಿಗ್ತಾವೆ. ಎದ ಬೆಲೆ x² ಸಗುಣಕ, ಬಿದ ಬೆಲೆ x ಸಗುಣಕ, ಸಿದ ಬೆಲೆ ಸ್ಥಿರಾಂಕ. 1 7 ನೆಕ್ಸ್ಟ್ ಏನಿದೆ? 10 ಇದೆ. 1 ಇದು 7, ಆಮೇಲೆ ಎಷ್ಟು ಬರೀಲಿ ನೆಕ್ಸ್ಟ್? 10. 1 7 10 ಬರೀ. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತಕ್ಕೆ ಸೂತ್ರ ಏನಿದೆ? -b ಡಿವೈಡೆಡ್ ಬೈ a. -b ಡಿವೈಡೆಡ್ ಬೈ a ಎಲ್ಲರೂ ಬರೀರಿ. -b ಡಿವೈಡೆಡ್ ಬೈ a ಇದು ಶೂನ್ಯತೆಗಳ ಮೊತ್ತಕ್ಕೆ ಇರ್ತಕ್ಕಂಥ ಸೂತ್ರ. ಮೈನಸ್ ಹಾಗೆ ಇರಲಿ. ಬಿನ ಬೆಲೆ ಎಷ್ಟು? 7. ಎನ ಬೆಲೆ ಎಷ್ಟು? 1. ಮೈನಸ್ ಎಷ್ಟು ಆಯ್ತು ನೋಡ್ರಿ? ಇದು 7 ಆಯ್ತು. ಅಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಗುಣಲಬ್ಧ = c ಡಿವೈಡೆಡ್ ಬೈ a. ಸಿನ ಬೆಲೆ ಎಷ್ಟಿದೆ? 10 ಇದೆ. ಎನ ಬೆಲೆ ಎಷ್ಟಿದೆ? 1 ಇದೆ. 10 / 1 ಅಂದರೆ ಎಷ್ಟು ಬಂತು? 10. ಇಲ್ಲಿ ಲೆಕ್ಕಾಚಾರ ಮಾಡ್ಕೊಂಡಿರ್ತಕ್ಕಂತಹ ಬೆಲೆಗಳನ್ನು ಗಮನಿಸ್ರಿ. ಶೂನ್ಯತೆಗಳ ಮೊತ್ತ -7 ಮೇಲಿನ ತಾಳೆ ಆಗೈತೆ. ಶೂನ್ಯತೆಗಳ ಗುಣಲಬ್ಧ 10 ಇದು ಕೂಡ ಮೇಲಿನ ಗುಣಲಬ್ಧಕ್ಕೆ ತಾಳೆ ಆಗಿದೆ. ಸೊ ಇದಿಷ್ಟು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ತಾಳೆಯನ್ನು ನೋಡ್ತಕ್ಕಂಥ ಪ್ರಕ್ರಿಯೆ. ಇಲ್ಲಿ 3 ಹಂತಗಳು ಬರ್ತಾವೆ. ಮೊದಲನೇ ಹಂತದಲ್ಲಿ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡ್ರಿ. ಎರಡನೇ ಹಂತದಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿದ್ರಿ. ಮೂರನೇ ಹಂತದಲ್ಲಿ ಸಗುಣಕಗಳ ಸಂಬಂಧವನ್ನು ಬಳಸಿ ತಾಳೆ ಮಾಡಿದರೆ ಅದು ಸರಿ ಐತೆ ಅನ್ನೋದು ನಮ್ಗೆ ಕನ್ಫರ್ಮೇಷನ್ ಆಯಿತು. ಸರಿ, ಇಂಥದ್ದೇ ಮತ್ತೊಂದು ಸಮಸ್ಯೆ. px = x² - x - x. px = 0. 0 ಹೋಲ್ ಸ್ಕ್ವೇರ್ ಪಟ್ನ px = 0 ಬರೀರಿ. px ಕೆಳಗೆ ಆ ವರ್ಗ ಬಹುಪದೋಕ್ತಿ ಬರೀರಿ. x² - x - 6 = 0. ಈಗ ಮೊದಲನೇ ಪದ ಕೊನೆಯ ಪದ ಗುಣಿಸ್ಬೇಕು. x² ಮತ್ತು -6 ಗುಣಿಸಿದ್ರೆ ಎಷ್ಟಾಯ್ತು? -6x² ಆಯ್ತು. -6x² ಅಪವರ್ತನಗಳನ್ನು ಹುಡುಕಬೇಕು. 3 ಮತ್ತು 2 3x ಮತ್ತು 2x. ಈಗ ನೋಡ್ರಿ ನಡು ಮೈನಸ್ ಚಿಹ್ನೆ. ಆ ಮೈನಸ್ ಚಿಹ್ನೆ ಎದಕ್ಕೆ ಕೊಡಬೇಕು? ದೊಡ್ಡ ಅಂಕಿ ಕೊಡಬೇಕು. 3 ದೊಡ್ಡದ 2 ದೊಡ್ಡದ? 3 ದೊಡ್ಡದು. ಇಲ್ಲಿ ನೆಕ್ಸ್ಟ್ ಪ್ಲಸ್ -3 + 2 ಅಂದ್ರೆ -1 ಬರ್ತದೆ, ಅಂದರೆ -x ಬರ್ತದೆ. ಗುಣಾಕಾರ ಮಾಡಿದ್ರೆ ನೋಡಿದ್ರೆ -6x² ಟ್ಯಾಲಿ ಆಗ್ತದೆ. ಈ ಎರಡು ಪದಗಳನ್ನು ಗುಣಿಸಿದ್ರೆ ನಿಮಗೆ -6x² ಟ್ಯಾಲಿ ಆಗ್ತದೆ. ಈ ರೀತಿ ಸಂಯೋಜನೆ ಮಾಡಬೇಕು. ಪಕ್ಕಕ್ಕೆ ಮಾಡ್ಕೋಬೇಕು. ಮನಸ್ಸಿನಾಗ ಓಡಿತಪ್ಪ ಅಂದರೆ ಇಲ್ಲೇ ನೇರವಾಗಿ ಬರಿಬೇಕು. x² ನೆಕ್ಸ್ಟ್ -3x -x ಅನ್ನು ಬದಲಾಗಿ ಇಲ್ಲಿ ನೋಡಿ -x ಅನ್ನು ಬದಲಾಗಿ ಅದನ್ನು -3x + 2x ಅಂತ ಬರಿಬೇಕು. -3x + 2x -6 = ಎಷ್ಟು? 0. ಇದು ಭಾಳ ಇಂಪಾರ್ಟೆಂಟ್. ಇದು ಬರಲಿಲ್ಲ ಅಂದರೆ ನೀವು ಮುಂದೇನೋ ಮೂವ್ ಆಗೋದೇ ಇಲ್ಲ. ಸೊ ಇದು ಮೊದಲನೇ ಹಂತ ನಮಗೆ. ಈ ಮೊದಲನೇ ಗುಂಪಿನೊಳಗೆ x ಸಾಮಾನ್ಯ ಇದೆ. x ಸಾಮಾನ್ಯ ತೆಗೀರಿ. x - ಎಷ್ಟು ಉಳಿತು? 3 ಉಳಿತು. ಇಲ್ಲೇನು ಸಾಮಾನ್ಯ ತೆಗಿತೀರಿ? 2 ಸಾಮಾನ್ಯ ತೆಗಿ. 2 ಸಾಮಾನ್ಯ ತೆಗೆದ್ರೆ ಎಷ್ಟು ಉಳಿತು? x - 3 ಉಳಿತು. ಈ ಕೋಟೆ ಎಷ್ಟು ಆಯ್ತು ನೋಡ್ರಿ? 0 ಆಯ್ತು. ಇಲ್ಲೂ x - 3 ಐತಿ. ಇಲ್ಲೂ ಕೂಡ ಏನೈತಿ? x - 3 ಐತಿ. ಆ x - 3 ಪೂರ್ತಿ ಸಾಮಾನ್ಯ ತಗೊಳ್ಳೋಣ. x - 3 ಇಂಟು ಬ್ರಾಕೆಟ್ ಬರೆಯೋಣ. ಎಷ್ಟು? x + 2 = ಎಷ್ಟು? 0 ಆಯ್ತು. ಅಂದರೆ x - 3 = 0 ಅಥವಾ ಏನಾಯ್ತು ನೋಡ್ರಿ? x + 2 ಏನಾಯ್ತು? 0 ಆಯ್ತು. ಅಂದರೆ x ಎಷ್ಟಾಯಿತು? 3 ಅಥವಾ x ಎಷ್ಟು? -2. ಇಲ್ಲಿಗೆ ಶೂನ್ಯತೆಗಳನ್ನು ಲೆಕ್ಕಾಚಾರ ಮಾಡ್ತಕ್ಕಂತಹ ಕೆಲಸ ಪೂರ್ಣ ಆಯಿತು. x = 3 x ಎಷ್ಟು? -2 ಅಂತಕ್ಕಂಥದ್ದು. ಆದ್ದರಿಂದ ಅಲ್ಫಾ = ಎಷ್ಟು ಬರಿಬೇಕು? 3. ಬೀಟಾ = ಎಷ್ಟು? -2. ಅಲ್ಫಾ ಬೀಟಾ ಬೆಲೆಗಳನ್ನು ಬರ್ಕೊಡು. ಈಗ ಶೂನ್ಯತೆಗಳನ್ನ ಬರ್ಕೊಂಡ್ರಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯೋಣ. ಅಲ್ಫಾ ಪ್ಲಸ್ ಬೀಟಾ ಎಷ್ಟು ಕೂಡಿಸ್ಬೇಕು? 3 ಪ್ಲಸ್ ಎಷ್ಟು? -2. 3 - 2 ಕೂಡಿಸಿದ್ರೆ ಎಷ್ಟು ಬರ್ತದ? +1 -1? +1. ದೊಡ್ಡ ಅಂಕೆ ಚಿಹ್ನೆ ನೋಡ್ರಿ ಅಲ್ಲಿ 3 ದೊಡ್ಡದು, ಅದರಿಂದ ಪ್ಲಸ್ ಐತೆ. ಆ ಚಿಹ್ನೆ ಇಡಬೇಕು. ವಿರುದ್ಧ ಚಿಹ್ನೆದವ ಕಳಿಬೇಕು. ಚಿಹ್ನೆಗಳ ವಿರುದ್ಧ ಇದ್ರೆ ಕಳಿಬೇಕು. ಕೆಲವ್ರಿಗೆ ಸಂಕಲನ ಬರೋದಿಲ್ಲ. ಏನು ಎಚ್ಚರಿಕೆಯಿಂದ ಇದನ್ನ ಫಾಲೋ ಮಾಡಿರಿ. ಅಲ್ಫಾ ಇಂಟು ಬೀಟಾ = 3 ಗುಂಡ್ಲೆ ಎಷ್ಟು?
-2 3 × -2 ಅಂದರೆ ಎಷ್ಟು -6 3 × -2 ಅಂದರೆ ಎಷ್ಟು -6 ಇಲ್ಲಿಗೆ ನಿಮ್ಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಮುಗೀತು ಈಗ ತಾಳೆಗೆ ಹೋಗೋಣ ಅದಕ್ಕೆ ಎ ಬಿ ಸಿ ಬೆಲೆಗಳನ್ನು ಬರ್ಕೋಬೇಕು ಎ ಬಿ ಸಿ ಬೆಲೆಗಳು ಏನದಾವಂತ ಸಮೀಕರಣ ನೋಡಿ ಬರೆಯೋಣ x² - x - 6 ಇದೆ 1 - 1 -6 1 -1 -6 ಎ ಬಿ ಸಿ ಬೆಲೆಗಳನ್ನು ಬರ್ಕೊಂಡ್ರ ಮತ್ತು ಎಲ್ಲಿಂದ ಬಂದು ಹೆಂಗೆ ಬಂದು ಅಂತ ಎಲ್ಲರಿಗೂ ಗೊತ್ತಾಗತ್ತೈತಲ್ಲ ಸರಿ ಈಗ ತಾಳೆ ನೋಡ್ಬೇಕಾಗಿದೆ ಅಲ್ಫಾ ಪ್ಲಸ್ ಬೀಟಾ ಸೂತ್ರ -b/a ಮೈನಸ್ ಹಾಗೆ ಇರಲಿ ಬಿನ ಬೆಲೆ ಎಷ್ಟು -1 ಎನ ಬೆಲೆ ಎಷ್ಟು 1 ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎಷ್ಟು ಬಂತು +1 ಬಂತು ಅಲ್ಫಾ ಇಂಟು ಬೀಟಾ ಇಕ್ವಲ್ ಏನು ಬರ್ತದೆ c/a ಸಿನ ಬೆಲೆ ಎಷ್ಟು ನೋಡ್ರಿ -6 ಏನ ಬೆಲೆ ಎಷ್ಟಿದೆ 1 ಇದೆ -6 ಬಾಗ್ಲೆ 1 ಅಂದರೆ ಎಷ್ಟು ಬಂತು -6 ಈಗ ಹೋಲಿಸ್ಕೋಬೇಕು 1 - 6 ನಮ್ಮ ಲೆಕ್ಕಾಚಾರದಿಂದ ಮೊದಲಿನ ಲೆಕ್ಕಾಚಾರ ನೋಡ್ರಿ 1 - 6 ಯಾವ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಸೊ ಇದಿಷ್ಟು ಇಲ್ಲಿ ಕೆಲಸ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಪೂರ್ಣ ಆಯಿತು ಎಲ್ಲರೂ ಬರೋದ್ರಿ ನನ್ನ ಜೊತೆ ನನ್ನ ಮುಗೀತಂದ್ರೆ ನಿಮ್ಮದು ಮುಗಿದಿರ್ಬೇಕು ನನ್ನ ಜೊತೆ ಹ್ಯಾಂಡ್ ಟು ಹ್ಯಾಂಡ್ ಹೋಗೋದನ್ನು ರೂಢಿಸ್ಕೋಬೇಕೆಲ್ಲರು ಸರಿ ಮುಂದಿನ ಪ್ರಶ್ನೆ ಮತ್ತೆ ಅದನ್ನೇ ಮಾಡೋದೈತೆ ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ ಪಿ ಎಕ್ಸ್ ಬೆಲೆಯನ್ನು ಯಾವುದಕ್ಕೆ ಹೋಲಿಸ್ಕೋತೀರಿ ಎಷ್ಟು ಹೋಲಿಸ್ಕೋಬೇಕು 0 ಹೋಲಿಸ್ಕೋಬೇಕಲ್ಲ ಹಾಗಾದರೆ 0 ಬರೀರಿ ಪಿ ಎಕ್ಸ್ ಬೆಲೆ x² -2x ಮೈನಸ್ ಎಷ್ಟು 8 ಈಕ್ವಲ್ ಟು ಎಷ್ಟು 0 x² - 2x - 8 ಈಕ್ವಲ್ ಟು 0 ಏನು ತಪ್ಪೈತಿ ರಿಪೀಟ್ ಆಗೈತೆ ಇದು ಇರಲಿ ಇನ್ನೊಮ್ಮೆ ಮಾಡಿ ಏನಾಗೋದೈತೆ ಫಾಸ್ಟಾಗಿ ಮಾಡ್ಕೋತವ್ರಿ -8x² ಅದು ಬೈ ಮಿಸ್ಟೇಕ್ ಬಂದಿರ್ಬೇಕು ಲಕ್ಷ ಕೊಟ್ಟಿಲ್ಲ ಇನ್ನೊಮ್ಮೆ ಬಿಡಿಸಿ ರಿಪೀಟ್ ಆಗಿ ರಿವಿಷನ್ ಆಗ್ತದೆ ಸೊ ಎಷ್ಟು ಹೆಂಗೆ ಹೊಡೆದಿದ್ದು ಹೇಳ್ರಿ 4 ಎರಡಲಿಲ್ಲ -4x + 2x ಈಕ್ವಲ್ ಟು ಎಷ್ಟು -2x ಆಯ್ತು ಇದನ್ನ ಇಡ್ತೀನಿ ಮುಂದಿನ ನೀವು ಮಾಡಿರಿ x² -4x + 2x -8 ಈಕ್ವಲ್ ಟು 0 ಮುಂದಿನ ನೀವು ಮಾಡಿರಿ ಇದು ರಿಪೀಟ್ ಆಗಿದೆ ಪ್ರಯತ್ನ ಮಾಡಿ ನೋಡ್ರಿ ಈ ಒಂದು ಪ್ರಕಾರ ಪಿ ಎಕ್ಸ್ = x × x - 4 ಭಾಳ ಸರಳ ಅದ ನೋಡ್ರಿ ಪಿ ಎಕ್ಸ್ ಅನ್ನು ಯಾವ್ದಕ್ಕೆ ಹೋಲಿಸ್ಕೋಬೇಕಂದ್ರೆ ಇಲ್ಲಿ 0 ಹೋಲಿಸ್ಕೋರಿ x × x - 4 = ಎಷ್ಟು 0 ಆಯ್ತು ಈಗ ಸ್ಪಷ್ಟ ಅಪವರ್ತನಗಳನ್ನ ಕೊಟ್ಟಿದ್ದಾರೆ ಅವರು ಅಂದರೆ x = 0 ಒಂದ ಅಥವಾ x - 4 = ಎಷ್ಟಾಯ್ತು 0 ಆದಂಗೆ ಆಯ್ತು ಅಂದ್ರೆ x = 0 ಅಥವಾ x = ಎಷ್ಟಾಯ್ತು ಹೇಳ್ರಿ 4 ಆಯ್ತು +4 ಅಂದರೆ ಅಲ್ಫಾದ ಬೆಲೆ 0 ಮತ್ತು ಬೀಟಾದ ಬೆಲೆ ಎರಡನೇ ಶೂನ್ಯತೆಯ ಬೆಲೆ ಎಷ್ಟು 4 ಆಯ್ತು ಸರಿನಾ ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯೋಣ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಎಷ್ಟಪ್ಪ ಅಲ್ಫಾ ಪ್ಲಸ್ ಬೀಟಾ 0 + 4 0ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬಂತು 4 ಅಲ್ಫಾ ಇಂಟು ಬೀಟಾ 0 × 4 ಅಂದರೆ ಎಷ್ಟು 0ನ ಬಂತಾ ಇಲ್ಲ ಸರಿ ಇನ್ನು ಎ ಬಿ ಸಿ ಬೆಲೆಗಳನ್ನು ಬರೀಬೇಕು ಇಲ್ಲಿ ನಾನು ಆದರ್ಶ ರೂಪದಾಗ ಬರ್ದಿಲ್ಲ ಇದನ್ನು ಡೈರೆಕ್ಟಾಗಿ ಇಟ್ಕೊಂಡಿದ್ದೀನಿ x × x - 4 ಐತಲ್ಲ ಇಲ್ಲಿ ನೋಡ್ರಿ x × x - 4 ಐತಲ್ಲ ಇದನ್ನು ಆದರ್ಶ ರೂಪದಾಗ ಬರೀನು x² - 4x ಈಕ್ವಲ್ ಟು ಏನಾಕತಿ 0 ಆಗ್ತದೆ ಇದನ್ನ ಹೆಂಗೆ ತಿಳ್ಕೊಬೇಕು ನೀವು ಅಂದರೆ x² - 4x ಪ್ಲಸ್ ಏನೂ ಇಲ್ಲ ಅಂದರೆ ಸ್ಥಿರಾಂಕ ಇಲ್ಲಿ 0 ಈಕ್ವಲ್ ಟು 0 ಆದ್ದರಿಂದ ಎನ ಬೆಲೆ 1 ಬಿನ ಬೆಲೆ -4 ಸಿನ ಬೆಲೆ ಎಷ್ಟು 0 ಸರಿನಾ ಈಗ ಶೂನ್ಯತೆಗಳ ಮೊತ್ತಕ್ಕೆ ಸೂತ್ರ ಹೋಗ್ರಿ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಮೈನಸ್ ಹೊರಗಡೆ ಇರಲಿ ಬಿನ ಬೆಲೆ ಎಷ್ಟು -4 / ಎನ ಬೆಲೆ ಎಷ್ಟು 1 +4 ಆಗ್ತಾ ಇಲ್ಲ ಇದು ಆಮೇಲೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸ್ಥಿರಾಂಕ ಬಾಗ್ಲೆ x² ನ ಸಹಗುಣಕ c/a ಸಿದ ಬೆಲೆ 0 ಇದೆ ಎದ ಬೆಲೆ ಎಷ್ಟಿದೆ ನೋಡ್ರಿ 1 ಇದೆ 0/1 ಅಂದರೆ ಎಷ್ಟು ಬರಬೇಕು 1 ಅಲ್ಲ 0ಕ್ಕೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ 0 ಬರ್ತದೆ 4 0 ಇಲ್ಲಿ ನೋಡಿ ಲೆಕ್ಕಾಚಾರ ಮಾಡಿದರೆ 4 0 ಸರಿ ಆಯ್ತಲ್ಲ ಸೊ ಇಷ್ಟಾದರೆ ನಿಮಗೆ ಈ ಒಂದು ಪ್ರಕಾರದ ಪ್ರಶ್ನೆಗಳು ಪೂರ್ಣ ಅದು ಮತ್ತು ಮುಂದಿನ ವಿಧದ ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋ ಸನ್ನೆಯಲ್ಲಿ ಮುಂದುವರಿಸೋಣ.